ಇನ್ನು ರಾಜ್ಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ನಿರಂತರ ಮಳೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ಧಾರವಾಡದಲ್ಲಿ ನಿರ್ಮಾಣವಾಗಿದೆ. ಕಟಾವಿಗೆ ಬಂದಿದ್ದಂಥ ಹೆಸರು ಉದ್ದು ಬೆಳೆ ಜಲಾವೃತ. ಹುಬ್ಬಳ್ಳಿ ಕುಂದಗೋಳ ತಾಲೂಕಿನ ರೈತರ ಸಂಕಷ್ಟ. ನಿರಂತರ ಮಳೆಯಿಂದಾಗಿ ಜಲಾವೃತವಾಗಿರುವಂತಹ ಬೆಳೆಗಳು, ಜಮೀನಲ್ಲಿ ನಿರಂತರ ನೀರು ನಿಂತಿದ್ರಿಂದ ಬೆಳೆ ಹಾಳಾಗ್ತಾ ಇದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇನ್ನೇನು ಕೈಗೆ ಬರಬೇಕಾಗಿದ್ದಂಥ ಬೆಳೆ ಹೆಸರು ಉದ್ದು ಬೆಳೆ ಜಲಾವೃತವಾಗಿದೆ. ನಮ್ಮ ಪ್ರತಿನಿಧಿ ಸಂಜಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಧಾರವಾಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ರೈತರು ಕಂಗಾಲಾಗಿರುವಂಥದ್ದು. ಕಟಾವಿಗೆ ಬಂದಂಥ ಬೆಳೆಯನ್ನ ಕಟಾವು ಮಾಡಲಿಕ್ಕೂ ಕೂಡ ಆಗದಂಥ ಒಂದು ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಭಾಗದಲ್ಲಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ರೈತರು ಮುಂಗಾರು ಬೆಳೆಯನ್ನಾಗಿ ಹೆಸರು ಬೆಳೆಯನ್ನು ಬೆಳೆದರು. ಆದರೆ ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಭೂಮಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಎಲ್ಲಿ ನೋಡಿದರೂ ಕೂಡ ಅಲ್ಲಿ ನೀರು ಕಾಣ್ತಾ ಇರುವಂಥದ್ದು. ಹೀಗಾಗಿ ಕಟಾವಿಗೆ ಬಂದಂಥ ಹೆಸರನ್ನ ಇದೀಗ ಕಟಾವು ಮಾಡಲಿಕ್ಕೆ ಆಗದಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ರೈತರು ಸಾವಿರಾರು ರೂಪಾಯಿ ಖರ್ಚನ್ನು ಮಾಡಿ ಹೆಸರು ಬೆಳೆಯನ್ನು ಬೆಳೆದ್ರು. ರೈತರಿಗೆ ಪ್ರಮುಖವಾಗಿ ಹೆಸರು ಬೆಳೆ ಅಂದರೆ ಅದು ರೊಕ್ಕದ ಬೆಳೆ ಅಂತ ಹೇಳಾಗ್ತಾರೆ. ಯಾಕಂದರೆ ಮುಂಗಾರು ಕೇವಲ ಕೆಲವೇ ದಿನಗಳಲ್ಲಿ ಬರ್ತಾ ಇದ್ದಂಥ ಹೆಸರು ಬೆಳೆಯನ್ನು ಕಟಾವು ಮಾಡಿ ರೈತರು ತಮ್ಮ ಮನೆಯ ಅಡಚಣೆಗೋಸ್ಕರ ಮತ್ತು ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಬಳಸ್ತಾರೆ. ಆದರೆ ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ಇದೀಗ ಜಲಾವೃತಗೊಂಡಿರುವುದು. ಕಣ್ಣು ಹಾಯಿಸಿದಲ್ಲ ಇದೀಗ ನೀರೇ ಕಾಣ್ತಾ ಇರುವಂಥದ್ದು. ಕಳೆದ ಕೆಲ ದಿನಗಳಿಂದ ಧಾರವಾಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆ ಸುರಿಯುವ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಬಹುತೇಕವಾಗಿ ಮೊದಲ ಮುಂಗಾರು ಮಳೆ ಬಿತ್ತನೆ ಸಮಯದಲ್ಲೂ ಕೂಡ ಸಾಕಷ್ಟು ಮಳೆ ಆಗಿತ್ತು. ಹೀಗಾಗಿ ಎರಡೆರಡು ಬಾರಿ ರೈತರು ಬಿತ್ತನೆ ಮಾಡಿದ್ರು. ಅದಕ್ಕೋಸ್ಕರ ಸಾವಿರಾರು ರೂಪಾಯಿ ಹಣವನ್ನು ಬೀಜ ಮತ್ತು ಗೊಬ್ಬರಕ್ಕಾಗಿ ಖರ್ಚು ಮಾಡಿದ್ದಾರೆ. ಆದರೆ ಇದೀಗ ಹೆಸರು ಬೆಳೆ ಕಟಾವಿಗೆ ಬಂದಿದೆ, ಸಂಪೂರ್ಣವಾಗಿ ಒಣಗಿದೆ. ಆದರೆ ಇದೀಗ ಜಮೀನಿನಲ್ಲಿ ಹೋಗಿ ಅದನ್ನು ಕಟಾವು ಮಾಡಲಿಕ್ಕೆ ಆಗದಂಥ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಕೇವಲ ಕುಸುಗಲ್ ಮಾತ್ರವಲ್ಲ, ಹುಬ್ಬಳ್ಳಿ ತಾಲೂಕು ಕುಂದಗೋಳ ಕಲಘಟಗಿ ಭಾಗದಲ್ಲಿ ಬಹುತೇಕವಾಗಿ ರೈತರು ಇದೀಗ ಸಾಕಷ್ಟು ಸಮಸ್ಯೆಗೆ ಸಿಲುಕಿರುವಂಥದ್ದು. ಆ ಮುಖಾಂತರ ಅಂತಂದರೆ ನಿರಂತರ ಮಳೆಗೆ ಜಿಲ್ಲೆಯಲ್ಲಿ ರೈತರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ಇನ್ನೂ ಕೂಡ ಕೆಲ ದಿನಗಳ ಕಾಲ ಮಳೆ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಇದೀಗ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರೆದಂಥ ಒಂದು ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಬಳ್ಳಿ.